ನಾನು ಆ ರೀತಿ ಪ್ರೆಡಿಕ್ಷನು ನಿರೀಕ್ಷೆ ಅದೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದು. ನನ್ನ ಎಲೆಕ್ಷನ್ ಇದ್ದಾಗಲೇ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಈಗ ಸದ್ಯಕ್ಕೆ ನಾನು ಬಿ ಜೆ ಪಿ ಪಾರ್ಟಿ ಮೆಂಬರ್ ಆಗಿ ಖಂಡಿತ ಬಿ ಜೆ ಪಿಗೆ ಒಳ್ಳೆ ಒಂದು ಸ್ಥಾನಗಳ ಸಂಖ್ಯೆ ಸಿಗುತ್ತೆ ಅನ್ನೋದು ನನ್ನ ಅಲ್ಲ, ಅವ್ರ ಪಕ್ಷದ ವತಿಯಿಂದ ಅವ್ರು ಹೇಳ್ತಾರೆ. ನಾನು ನಂಬಿದ್ದೀನಿ ಬಿ ಜೆ ಪಿಗೆ ಖಂಡಿತ ಮೋರ್ ದೆನ್ 22 ಸೀಟ್ಸ್ ಬರುತ್ತೆ ಅಂತ ನಾನು. ಬಿ ಜೆ ಪಿ ಅಂದರೆ ಎನ್ ಡಿ ಎ ಸೇರಿಸಿ. ಹೌದು, ರಾಜ್ಯದಲ್ಲಿ. ಇಲ್ಲ, ನನಗೇನು ಆ ರೀತಿ ಯಾರೂ ಅಪ್ರೋಚು ಮಾಡಿಲ್ಲ. ನನಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ನಾನು ಅಷ್ಟು ಗಮನನೂ ಹರಿಸಿಲ್ಲ. ಅಲ್ಲ, ಎಲ್ಲ ಬೇರೆ ಕ್ಷೇತ್ರಗಳಲ್ಲೂ ನಡೀತಾ ಇದೆ, ಬಟ್ ನನ್ನನ್ನು ಯಾರೂ ಆ ರೀತಿ ಅಪ್ರೋಚ್ ಮಾಡಿಲ್ಲ. ಅದು ನೀವೇ ಹೇಳಬೇಕು. ನನ್ನ ಚುನಾವಣೆ ಆಗಿರೋ ರೀತಿ ಅದು ಒಂದು ಐತಿಹಾಸಿಕವಾಗಿತ್ತು. ಬಹುಶಃ ಆ ರೀತಿ ಒಂದು ಚುನಾವಣೆ ನೀವು ಇನ್ನು ಅದು ಎಷ್ಟು ವರ್ಷಗಳಾಗ್ಬೋದೋ ಗೊತ್ತಿಲ್ಲ, ಮತ್ತೆ ಅದನ್ನು ರಿಪೀಟ್ ಆಗೋಕ್ಕೆ. ಅದನ್ನು ಅಷ್ಟು ಬೇಗ ನಾವು ಮತ್ತೆ ಆ ರೀತಿಯ ಒಂದು ಚುನಾವಣೆ ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನನ್ನ ಉದ್ದೇಶ. ಯಾಕಂದರೆ ಒಂದು ಇಂಡಿಪೆಂಡೆಂಟ್ ಆಗಿ ನಿಂತುಕೊಂಡು ಇಡೀ ಸರ್ಕಾರವನ್ನೇ ಎದುರಾಕೊಂಡು ಸ್ಪರ್ಧೆ ಮಾಡಿದ್ದು ಗೆದ್ದಿದ್ದು ಅನ್ನೋದು ಅಷ್ಟು ಸುಲಭವಾದ ವಿಷಯ ಏನಿರಲಿಲ್ಲ. ಆದ್ರೂ ಪ್ರತಿಯೊಂದು ಚುನಾವಣೆಗೆ ಬೇರೆ ಬೇರೆ ರೀತಿಯ ಒಂದು ಬಣ್ಣ ಇರುತ್ತೆ, ಅದರಂತೆ ನಡೆಯುತ್ತೆ ಅದು. ಹೌದು. ನೋಡಿ, ಇದೆಲ್ಲ ಫಸ್ಟು ನಾವು ಏನು ಹಂತವಾಗಿ ಯೋಚನೆ ಮಾಡಬೇಕೇ ಹೊರತು ಎಲ್ಲವೂ ಒಂದೇ ದಿನ ಆಗತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗತ್ತೆ. ಖಂಡಿತ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಗ ನಾವೆಲ್ಲ ಎದುರು ನೋಡ್ತಾ ಇರೋದು ಚುನಾವಣೆಯ ಒಂದು ಫಲಿತಾಂಶ. ಅದು ಯಾವ ರೀತಿ ಬರುತ್ತೆ, ಎಷ್ಟು ಬರುತ್ತೆ, ಅದಾದಮೇಲೆ ಗೌರ್ಮೆಂಟ್ ರಚನೆ ಆಗಬೇಕು. ಇದೆಲ್ಲ ಆದಮೇಲೆ ತಾನೇ ನಾವು ಕಾದು ನೋಡಬೇಕಾಗಿದೆ. ಈಗಲೇ ನನಗೇನೋ ಬೇಕು, ಏನು ಕೊಡ್ತೀರಾ, ಅದು ಕೊಟ್ಟಿಲ್ಲ, ಇದು ಬಂತ ಬರಲ್ವಾ ಅನ್ನೋ ಯೋಚನೆ ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲ, ಖಂಡಿತ ನೀವೇ ಕೇಳಿದ್ದೀರಾ. ಅವರು ರಾಧಾ ಮೋಹನ್ ದಾಸ್ ಅವರ ಹೇಳಿಕೆಯನ್ನು ನೀವು ಕೇಳಿದ್ದೀರಾ. ಜೆ ಪಿ ನಡ್ಡಾ ಅವರ ಒಂದು ಹೇಳಿಕೆಯನ್ನು ಬಹುಶಃ ನಿಮಗೆ ನಿಮ್ಮ ಗಮನದಲ್ಲಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಪಕ್ಷದಲ್ಲಿ ಒಳ್ಳೆಯ ಭವಿಷ್ಯ ನಿಮಗಿದೆ ಅನ್ನೋವಂಥ ಮಾತನ್ನಂತೂ ಅವರು ಹೇಳಿದ್ದಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ನಾನು ಅದರ ಬಗ್ಗೆ ಏನೂ ಯೋಚಿಸಿಲ್ಲ. ಅಲ್ಲ, ಅದಕ್ಕೆಲ್ಲ ನಾವು ಕಾಲನೇ ಉತ್ತರ ಹೇಳಬೇಕಾಗಿದೆ. ಈಗ ಸದ್ಯಕ್ಕೆ ಎಲೆಕ್ಷನ್ ರಿಸಲ್ಟ್ ಬರಲಿ ಫಸ್ಟು, ಅದಾದ್ಮೇಲೆ ತಾನೇ ಈ ಚರ್ಚೆಗಳೆಲ್ಲ ಆಗಬೇಕು. ಅಲ್ಲ, ಸದ್ಯಕ್ಕೆ ರಾಜ್ಯದಲ್ಲಿ ಅಂತ ಕಾನ್ಸಂಟ್ರೇಟ್ ಮಾಡೋದಂತ ಏನಿದೆ. ಈಗ ಎಲೆಕ್ಷನ್ ಅಂದರೆ ಇನ್ನೊಂದು 4 ವರ್ಷ ಕಾಯಬೇಕಾಗಿದೆ. ಖಂಡಿತ ಕೇಂದ್ರದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ. ಬಿಜೆಪಿ ನಾಯಕರುಗಳು ಕೆಲವೊಂದು ಕಡೆ ಸ್ಟೇಟ್ಮೆಂಟ್ಗಳು ಆಫ್ಟರ್ ರಿಸಲ್ಟ್ ನಂತರದಲ್ಲಿ ಸರ್ಕಾರ ಬದಲಾವಣೆ ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಇದ್ರ ಬಗ್ಗೆ ತಮ್ಮ ರಿಯಾಕ್ಷನ್? ನೋಡಿ, ನಾನು ಅಷ್ಟು ಡೀಪಾಗಿ ಇವನ್ನೆಲ್ಲ ನಾನು ಯೋಚನೆ, ಯಾಕೆಂದರೆ ಪ್ರತಿಯೊಂದು ದಿನ ಒಂದೊಂದು ಪಾರ್ಟಿ ಮೆಂಬರು ಒಬ್ಬೊಬ್ಬರು ಏನೇನೋ ಸ್ಟೇಟ್ಮೆಂಟ್ಸ್ ಕೊಟ್ಕೊಂಡು ಬರ್ತಾನೆ ಇರ್ತಾರೆ. ಅದು ಅವರ ಕೆಲಸ, ಅದೇ ಸ್ಪೋಕ್ಸ್ ಪರ್ಸನ್ ಆಗಿ ಅಥವಾ ಪಾರ್ಟಿ ವತಿಯಿಂದ ಅವ್ರು ಮಾಡ್ತಾನೆ ಇರ್ತಾನೆ. ಅದನ್ನು ನಾನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಸಂಸತ್ನಲ್ಲಿ ಸಾಕಷ್ಟು ಎಂಪಿಗಳು ಅಭಿವೃದ್ಧಿ ಕೆಲಸಗಳ ವಿಚಾರವಾಗಿ ಹೆಸರುವಾಸಿ ಮಾಡಿದ್ದಾರೆ. ಇದೇ ಪರಿಸ್ಥಿತಿಯಲ್ಲಿ ಪೆಂಡ್ರೈವ್ ವಿಚಾರ ಚಾಲ್ತಿಯಲ್ಲಿದೆ. ಅದ್ರ ಬಗ್ಗೆ ತುಂಬ ಅನ್ಫಾರ್ಚುನೇಟ್ ವಿಷಯ. ಯಾಕೆಂದರೆ ನಾವು ಮಾಡಿರೋ ಒಳ್ಳೆಯ ಕೆಲಸಗಳಕ್ಕಿಂತ ಇಂಥ ಒಂದು ಪ್ರಕರಣ ಇದ್ದಾಗ ಅದಕ್ಕೆ ಇಷ್ಟು ಪಬ್ಲಿಸಿಟಿ ಸಿಗ್ತಾ ಇದೆ ಅಂದರೆ ಅದು ನಿಜಕ್ಕೂ ನನಗೆ ಅರ್ಥ ಆಗದಿರೋ ವಿಷಯ. ಆದರೂ ಇವತ್ತು ಅಂಬರೀಷ್ ಅವರ ಹುಟ್ಟುಹಬ್ಬದ ದಿನ ನಾನು ನೆಗೆಟಿವ್ ಆಗಿ ಇನ್ನೇನು ನೆಗೆಟಿವ್ ವಿಷಯಗಳ ಬಗ್ಗೆ ಕಮೆಂಟ್ ಮಾಡೋಕ್ಕೆ ನಾನು ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ.
ನೋಡಿ, ನಾನು ಮೊದಲೇ ಹೇಳಿದ್ದೀನಿ, ಒಂದು 20 ಸತಿ ಹೇಳಿದ್ದೀನಿ, ರಾಜಕೀಯವಾಗಿ ನಾನು ನನ್ನ ಮಗನ ಭವಿಷ್ಯದ ಬಗ್ಗೆ ನಾನಂತೂ ಏನೋ ಒಂದು ಸ್ಟೆಪ್ಸ್ ಹಾಕೋದು ನಾನು ಮಾಡಲ್ಲ. ನಾನು ರಾಜಕಾರಣದಲ್ಲಿ ಇರೋವರೆಗೂ ಅಭಿಷೇಕ್ ರಾಜಕಾರಣಕ್ಕೆ ಬರಲ್ಲ ಅನ್ನೋದು ಅಭಿಷೇಕ್ ನಿರ್ಧಾರ ಕೂಡ. ಮುಂದಕ್ಕೆ ನೋಡೋಣ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.